ಕಣ್ಣೀರು ಹಾಕಿದ ರೇಣುಕಾಸ್ವಾಮಿ ತಂದೆ ತಾಯಿ. ಹೌದು ಸ್ನೇಹಿತರೆ, ರೇಣುಕಾಸ್ವಾಮಿ ತಂದೆ ತಾಯಿಯವರು ಒಂದು ಕಣ್ಣೀರನ್ನು ಹಾಕಿದ್ದಾರಂತೆ. ಸಾಕು ದರ್ಶನ್ ಅವರಿಗೆ ಇಷ್ಟೊಂದು ಗೋಳು ಬೇಡ, ಅವರು ನಮ್ಮ ಮಗ ಇದ್ದಂತೆ ಅನ್ನೋ ಮಾತನ್ನ ಇಲ್ಲಿ ಒಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ಈ ಒಂದು ವಿಡಿಯೋ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು, ಸೊ ಅಷ್ಟಕ್ಕೂ ಯಾಕೆ ಈ ರೀತಿ ಹೇಳಿದ್ರು, ಏನಾಯಿತು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೆಲ್ಲ ನಮಗೆ ತಿಳಿದೇ ಇದೆ, ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ದರ್ಶನ್ ರವರು ಜೈಲಿನಲ್ಲಿ ಇದ್ದಾರೆ. ಸೊ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಪ್ಪ ಅಂತಂದರೆ, ಸರಿಯಾಗಿ ಒಂದು ಹೊತ್ತು ಊಟವನ್ನು ಕೂಡ ಸರಿಯಾಗಿ ಮಾಡ್ತಿಲ್ವಂತೆ, ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ವಂತೆ, ಯಾವಾಗಲೂ ಬೆನ್ನು ನೋವು, ನಡ ನೋವು, ತುಂಬ ಅಂದರೆ ತುಂಬಾ ನೋವುಗಳು ಬರ್ತಾ ಇವೆ ಅಂತೆ. ಅಂದರೆ ದರ್ಶನ್ ಅವರು ಈಗ ಸದ್ಯ ತುಂಬ ಅಂದರೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾವುದೋ ಒಂದು ಸಮಯಕ್ಕೆ ಸಿಲುಕಿನೋ ಅಥವಾ ಸಮಯದ ಅಭಾವನೋ ಏನೂ ಆಯಿತು, ಸೊ ಆ ಕೆಲಸ ಘಟನೆ ನಡೆದೋಯಿತು. ಆದರೆ ತುಂಬ ಅಂದರೆ ತುಂಬಾ ಒಂದು ಅನುಭವಗಳನ್ನು, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈಗ ದರ್ಶನ್ ರವರು. ಯಾಕಪ್ಪ ಅಂತಂದರೆ ಯಾವುದು ತಿಳಿದೇನೋ ಒಂದು ಕಾಲಕ್ಕೆ ಒಂದು ಕೈ ಕೊಟ್ಬಿಟ್ರು, ಒಂದು ಟೈಮ್ಗೆ ಕೈ ಕೊಟ್ಬಿಟ್ಟು ಸೊ ಒಂದು ಈ ರೀತಿಯಾದ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಅದು ತಪ್ಪು ಅನ್ನೋದು ಇವರಿಗೆ ಈಗಲೂ ಕೂಡ ಮನವರಿಕೆ ಆಗಿದೆ. ಸೊ ಈ ಒಂದು ವಿಷಯ ಬಂದಾಗ ಸೊ ದರ್ಶನ್ ರವರು ಯಾವುದೇ ಒಂದು ಮಾತನಾಡದೆ ಸ್ವತಃ ತಾವೇ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ಬಿಟ್ರು. ಯಾಕಪ್ಪ ಅಂತಂದರೆ ಒಂದು ಮನಸ್ಸಿಗೆ ಒಂದು ಪಶ್ಚಾತ್ತಾಪವನ್ನು ಕೂಡ ದರ್ಶನ್ ರವರು ಪಟ್ಟರು. ಈಗ ಒಂದು ಸದ್ಯ ಸುದ್ದಿಯಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಒಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಒಂದು ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ಇಲ್ಲ ಒಂದು ಅವರನ್ನು ಬಿಟ್ಬಿಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಇಲ್ಲ ಅವರು ನಮಗೆ ಮಗನಿದ್ದಂತೆ, ಸೊ ನಮಗೆ ಯಾವ ರೀತಿ ಎಲ್ಲರೂ ಕೂಡ ಅವರು ಕೂಡ ನಮ್ಮ ಮಗನೇ, ಅವರ ಸಂಕಷ್ಟಗಳನ್ನು ನಮಗೆ ನೋಡೋಕ್ಕೆ ಆಗ್ತಿಲ್ಲ, ದಯವಿಟ್ಟು ಅವರನ್ನು ರಿಲೀಸ್ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಇದನ್ನು ನೋಡಬೇಕಪ್ಪ ಅಂತಂದರೆ ಈ ರೀತಿಯಾದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ಚರ್ಚೆಗಳು ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಒಂದು ಪವಿತ್ರ ಗೌಡ ಅವರೊಂದಿಗೆ ಸೇರಿ ಈ ರೀತಿಯಾದ ಕೃತ್ಯಗಳನ್ನು ಒಂದು ಮಾಡಿದ್ರು ದರ್ಶನ್ ರವರು ಅನ್ನೋತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಸದ್ಯ ವಿಜಯಲಕ್ಷ್ಮಿ ಅವರು ತುಂಬ ಅಂದರೆ ತುಂಬ ಕಷ್ಟಗಳನ್ನ ಪಡ್ತಾ ಇದ್ದಾರೆ ಇವ್ರನ್ನ ಹೊರಗಡೆ ತರಬೇಕಂತ. ಆದರೆ ಒಂದು ಇವರ ಒಂದು ಕಡೆ ಇರತಕ್ಕಂಥ ಲಾಯರ್ ಅವರು ಕೂಡ ತುಂಬಾ ಒಂದು ಕಷ್ಟಗಳನ್ನ ಪಟ್ಟರು. ಆದರೆ ಒಂದು ನ್ಯಾಯಾಲಯ ಒಂದು ಮಹತ್ತರವಾದ ಒಂದು ಆದೇಶ, ಒಂದು ತೀರ್ಪನ್ನು ನೀಡಿದೆ. ಇಲ್ಲ ಒಂದು ವರ್ಷಗಳ ಕಾಲ ಯಾವುದೇ ರೀತಿಯ ಒಂದು ಚರ್ಚೆ ಬೇಡ, ದರ್ಶನ್ ರವರು ಒಂದು ವರ್ಷಗಳ ಕಾಲ ಯಾವುದೇ ರೀತಿಯಾದ ಬೇಲ್ ಕೊಡೋಕ್ಕೆ ಅಗತ್ಯವಿಲ್ಲ, ಅವರನ್ನ ಈ ರೀತಿಯಾದ ಚರ್ಚೆಗಳೇ ಮುಂದುವರಿಯಲಿ, ಇನ್ನು ಒಂದು ವರ್ಷದೊಳಗೆ ದರ್ಶನ್ ರವರ ಕೇಸ್ ಏನು ಅನ್ನೋದು ಒಂದು ಮುಕ್ತವಾಗಿ ಮುಗಿಯಲಿ ಅನ್ನೋ ಮಾತನ್ನ ಇಲ್ಲಿ ಒಂದು ನ್ಯಾಯಾಧೀಶರು ಒಂದು ಹೇಳಿದರು. ದರ್ಶನ್ ರವರ ಕೇಸನ್ನು ಇನ್ನು ಒಂದು ವರ್ಷದೊಳಗೆ ಮುಗಿಸ್ಬೇಕು. ಸೊ ಇದಕ್ಕೆ ಏನು ಅನ್ನೋದು ತೀರ್ಮಾನ, ಅಂತಿಮ ತೀರ್ಮಾನ ಇನ್ನು ಒಂದು ವರ್ಷದ ಒಳಗಡೆ ಆಗಬೇಕು, ಅಲ್ಲಿವರೆಗಡೆ ಒಂದು ಬೇಲನ್ನು ಕೊಡೋದಿಲ್ಲ ಅನ್ನೋ ಮಾತನ್ನ ಒಂದು ಇಲ್ಲಿ ನ್ಯಾಯಮೂರ್ತಿಗಳು ಹೇಳ್ಕೊಂಡಿದ್ರು. ಇನ್ನು ದರ್ಶನ್ ರವರ ಒಂದು ಈ ಒಂದು ಸ್ಥಿತಿಯನ್ನು ನೋಡಿಕೊಂಡು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥ ಸುದ್ದಿಗಳು ವೈರಲ್ ಆಗ್ತಾ ಇವೆ. ಇಲ್ಲ ಅವರು ನಮ್ಮ ಮಗನೇ, ಸೊ ಅವರನ್ನ ಏನೋ ತಪ್ಪು ಮಾಡಿಬಿಟ್ರು, ಒಂದು ಸಮಯಕ್ಕೆ ಒಂದು ಬುದ್ಧಿಯನ್ನು ಕೊಟ್ಬಿಟ್ಟು ಸೊ ತುಂಬಾ ತಪ್ಪುಗಳನ್ನು ಮಾಡಿಬಿಟ್ರು, ಇರಲಿ ಅವರನ್ನು ಒಂದು ರಿಲೀಸ್ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ, ಇದು ನಿಜಾನ ಸುಳ್ಳ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ದರ್ಶನ್ ರವರ ಬಗ್ಗೆ ಏನು ಅನ್ನಿಸ್ತಿ, ಅವರು ಹೊರ ಬರಬೇಕಾ ಅಥವಾ ಅವರು ಮಾಡಿದ ತಪ್ಪಕ್ಕೆ ಅವರು ಒಳಗಡೆನೇ ಇರಬೇಕಾ, ಇವ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.